ಧಾರವಾಡ ಹೈಕೋರ್ಟ್ ಪೀಠ ಇಡೀ ಜಗತ್ತಿನಲ್ಲೇ ಮೊದಲ ಬಾರಿಗೆ ಹೊಸದೊಂದು ಇತಿಹಾಸ ನಿರ್ಮಿಸಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಇದೇ ಮೊದಲ ಬಾರಿಗೆ 10 ಜನ ಮಹಿಳಾ ನ್ಯಾಯಮೂರ್ತಿಗಳು 3 ವಿಭಾಗೀಯ ಪೀಠ ಹಾಗೂ 4 ಏಕಸದಸ್ಯ ಪೀಠಗಳನ್ನು ನಿಭಾಯಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಇಂಥದೊಂದು ಅಪರೂಪದ ಘಟನೆಗೆ ಇದೀಗ ಧಾರವಾಡ ಹೈಕೋರ್ಟ್ ಪೀಠ ಸಾಕ್ಷಿಯಾಗಿದೆ. ಉನ್ನತ ನ್ಯಾಯಾಂಗದಲ್ಲಿ ಲಿಂಗ ಪ್ರಾತಿನಿಧ್ಯ ಮತ್ತು ಮಹಿಳಾ ಸಬಲೀಕರಣ ನೀಡುವ ದೃಷ್ಟಿಯಿಂದ ಧಾರವಾಡದ ಹೈಕೋರ್ಟ್ ಪೀಠ ಮಹಿಳಾ ನ್ಯಾಯಮೂರ್ತಿಗಳು, ಮಹಿಳಾ ವಕೀಲರು ಹಾಗೂ ಮಹಿಳಾ ಸಿಬ್ಬಂದಿಗೆ ಮಣೆ ಹಾಕುವ ಮೂಲಕ ಇದೀಗ ಇಡೀ ದೇಶದ ಗಮನ ಸೆಳೆದಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವ ದೃಷ್ಟಿಯಿಂದ ಮುಖ್ಯ ನ್ಯಾಯಮೂರ್ತಿಗಳು ಧಾರವಾಡ ಹೈಕೋರ್ಟ್ಗೆ ಬಂದಾಗ ಇಲ್ಲಿನ ಹೈಕೋರ್ಟ್ ವಕೀಲರ ಸಂಘ ಅವರಿಗೆ ಮನವಿ ಮಾಡಿಕೊಂಡಿತ್ತು. ಒಂದು ದಿನ 10 ಪೀಠಗಳಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಗೆ ಕೆಲಸ ಮಾಡಲು ಅವಕಾಶ ನೀಡುವಂತೆ ಕೋರಿ ಮನವಿ ಮಾಡಿತ್ತು. ಇದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ಸಕಾರಾತ್ಮಕ ಸ್ಪಂದನೆ ನೀಡಿದ್ದರು. ಆ ಪ್ರಕಾರ ಧಾರವಾಡ ಹೈಕೋರ್ಟ್ ಪೀಠದ 10 ಪೀಠಗಳಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಕರ್ತವ್ಯ ನಿರ್ವಹಿಸಿದ್ದಾರೆ. ವಿಶೇಷ ಎಂದರೆ ಈ ದಿನ ಎಲ್ಲ ಕೋರ್ಟ್ ಹಾಲ್ನಲ್ಲಿ ಮಹಿಳಾ ನ್ಯಾಯವಾದಿಗಳು, ಮಹಿಳಾ ಸಿಬ್ಬಂದಿಯೇ ಕರ್ತವ್ಯ ನಿರ್ವಹಿಸುವುದರೊಂದಿಗೆ ಮಹಿಳೆಯರಿಗೆ ಸಂಬಂಧಿಸಿದ ಅರ್ಜಿಗಳೇ ಹೆಚ್ಚು ವಿಚಾರಣೆಯಾಗಿದೆ. ಒಟ್ಟಾರೆ ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಧಾರವಾಡ ಹೈಕೋರ್ಟ್ ಪೀಠ ಕೈಗೊಂಡ ಈ ನಿರ್ಧಾರಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇಡೀ ದಿನ ಕೋರ್ಟ್ನಲ್ಲಿ ಮಹಿಳೆಯರೇ ಕೆಲಸ ಮಾಡಿದ್ದು ಗಮನಾರ್ಹವಾಗಿದೆ. ಇಂದಿನ ದಿನ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ದಿನ. ಇದಕ್ಕೆ ಕಾರಣ ಏನಂದರೆ, ಹೈಕೋರ್ಟಿನ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ 10 ಜನ ಗೌರವಾನ್ವಿತ ಮಹಿಳಾ ನ್ಯಾಯಮೂರ್ತಿಗಳು ಕಲಾಪವನ್ನು ನಡೆಸ್ತಾ ಇದ್ದಾರೆ. ಇದು ಜಗತ್ತಿನಲ್ಲಿ ಎಲ್ಲಿ ಆಗಿಲ್ಲ. 1926ರಲ್ಲಿ ಅದು ಬೇರೆ ಕಾರಣಕ್ಕಾಗಿ 3 ಜನ ಮಹಿಳಾ ನ್ಯಾಯಮೂರ್ತಿಗಳು ಕೆಲಸವನ್ನು ಮಾಡಿದ್ದು ಟೆಸ್ಲಾದಲ್ಲಿ. ಈ ರೀತಿಯಾಗಿ ಮಹಿಳಾ ದಿನಾಚರಣೆಯನ್ನು, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಚರಣೆಯನ್ನು ಮಾಡ್ತೀವಿ. ವಿನೂತನವಾಗಿ ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾವು 27/3ರಂದು ಧಾರವಾಡಕ್ಕೆ ಆಗಮಿಸಿದಾಗ ವಿನಂತಿಯನ್ನು ಮಾಡಿಕೊಂಡ್ವಿ. ಈ ವಿಶೇಷ ಮಹಿಳೆ, ಗೌರವಾನ್ವಿತ ಮಹಿಳೆಯರಿಗೂ ಸಹ, ಅಂದರೆ ವೃತ್ತಿಯಲ್ಲಿ ಮಾಡುವವರಿಗೂ, ವೃತ್ತಿಯಲ್ಲಿ ಬರುವ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಇದು ಪ್ರೇರಣೆಯಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಾಗ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಗೆಯನ್ನು ಕೊಟ್ಟು ಇಂದು ಕಲಾಪ ಗೌರವಾನ್ವಿತ ಮಹಿಳಾ ನ್ಯಾಯಮೂರ್ತಿಗಳಂತ ನಡೀತಾ ಇದೆ. ಬರೀ ಮಹಿಳಾ ನ್ಯಾಯಮೂರ್ತಿಗಳು ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಅಲ್ಲಿ ವಾದವನ್ನು ಮಂಡಿಸುವ ಮಹಿಳಾ ವಕೀಲರೇ ಹೆಚ್ಚು ಕಡಿಮೆ 80% ಇದ್ದಾರೆ. ಕೋರ್ಟ್ ಆಫೀಸರ್ಸ್ಗಳು ಸಹ ಮಹಿಳೆಯರೇ ಇದ್ದಾರೆ. ಅಷ್ಟೇ ಅಲ್ಲ, ಈ ವಾದ್ಯಗಳಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಸುವ ಸ್ಟೇಟ್ ಗೌರ್ಮೆಂಟ್ ಇಸ್ ಅಪಾಯಿಂಟೆಡ್ ಸೋ ಮೆನಿ ಅಡ್ವೊಕೇಟ್ಸ್, ಅಲ್ಲಿ ಮಹಿಳಾ ವಕೀಲರು ಸಹ ಇದ್ದಾರೆ. ಅದಕ್ಕೆ ಒಂದು ವಿನಂತಿಯನ್ನು ಮಾಡಿಕೊಂಡಾಗ ಅವರೂ ಸಹ ಇಲ್ಲಿ ಏನು ಸರ್ಕಾರದ ಕೇಸುಗಳಲ್ಲಿ, ಪ್ರಕರಣಗಳಲ್ಲಿ ಮಹಿಳೆಯರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಂಥ ವಿನೂತನವಾದ ಒಂದು ಪ್ರಕ್ರಿಯೆ ಈ ದೇಶದ, ಈ ಜಗತ್ತಿನ ಇತಿಹಾಸದಲ್ಲಿ ಎಂದೂ ಆಗಿಲ್ಲ. ಅದು ಪ್ರಥಮವಾಗಿ ಧಾರವಾಡದ ಹೈಕೋರ್ಟಿನ ಪೀಠದಲ್ಲೇ ಇದೆ ಅಂತೇಳಿ ಈ ದಿನ ನಮಗೆಲ್ಲರಿಗೂ ಹಬ್ಬದ ಸಡಗರವನ್ನು ತಂದುಕೊಡ್ತಾ ಇದೆ. ಏಕೆಂದರೆ ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತನ್ನೋದನ್ನು ಇವತ್ತಿನ ದಿನ ಜಗತ್ತಿಗೆ ತೋರಿಸುವಂತಹ ದಿನ. ನಮ್ಮ ಧಾರವಾಡದ ಹೈಕೋರ್ಟ್ ಪೀಠಕ್ಕೆ ಬಂದಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಇದು ನಮಗೆ ಸ್ತ್ರೀ ಶಕ್ತಿಯ ಸ್ವರೂಪ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸಲು ಒಂದು ನಿರ್ದೇಶನವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮಹಿಳಾ ಪ್ರಕರಣ ಅಷ್ಟೇ ಅಂತ ಏನಿಲ್ಲ,
ಆದರೂ ಸುಮಾರು ಎಲ್ಲ ವಿಶೇಷ ಸಿವಿಲ್ ಅಂದರೆ ರಿಟ್ ಪ್ರಕರಣಗಳು, ಕ್ರಿಮಿನಲ್ ಮೊಕದ್ದಮೆಗಳು ಹಾಗೂ ಸರ್ವಿಸ್ ಮ್ಯಾಟರ್ಸ್ಗಳು ಎಲ್ಲ ರೀತಿಯ ಪ್ರಕರಣಗಳನ್ನು ಸಹ ಈ ದಿನ ನ್ಯಾಯಾಲಯದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಎಷ್ಟು ಪ್ರಕರಣಗಳು ಇತ್ಯರ್ಥವಾಗಿವೆ ಅಂತ ಹೇಳಿ ಈಗಲೇ ಹೇಳಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಈ ದಿನ ಆಗಲೇ ಎಲ್ಲ ನ್ಯಾಯವಾದಿಗಳು ಹೇಳಿದಂತೆ ಕೇವಲ ಮಹಿಳಾ ನ್ಯಾಯಮೂರ್ತಿಗಳಷ್ಟೇ ಅಲ್ಲ, ಸರ್ಕಾರಿ ಮಹಿಳಾ ವಕೀಲರು ಸಹ ಈ ದಿನ ಭಾಗವಹಿಸ್ತಾ ಇದ್ದಾರೆ ಅಂತ